ಸರ್, ಸಮುದ್ರದಕ್ಕೆ ವ್ಯರ್ಥವಾಗವರಿಗೆ ನೀರನ್ನ ನಾವು ಮೇಕೆದಾಟು ಪ್ರಾಜೆಕ್ಟ್ ಮಾಡಿದ್ರೆ ತಡೆಗಟ್ಟಬಹುದು ಅಂತ ತಾವು ಮೊನ್ನೆ ಹೇಳಿದ್ರಿ. ಅದು ಕುಮಾರಸ್ವಾಮಿ ಅವರು ಉತ್ತರ ಕೊಟ್ಟಿದ್ದಾರೆ. ತಮಿಳುನಾಡನ್ನು ಒಪ್ಪಿಸಿದ್ರೆ ನಾವು ಕೂಡಲೇ ಅನುಮತಿ ಕೊಡಿಸ್ತೀನಿ ಕೇಂದ್ರದಿಂದ. ದೊಡ್ಡವ್ರ ಸುದ್ದಿ ಬೇಡ, ಅವ್ರು ಯಾವ ಅನುಮತಿ ಕೊಡಿಸುವಂತ ಅವಶ್ಯಕತೆ ಇಲ್ಲ. ಕಾನೂನು ಇದೆ, ಕಾನೂನು ಹೋರಾಟ ಮಾಡ್ತೀವಿ. ಹುಡುಗರಿಗೆ ಮಾತ್ರ ಅವಶ್ಯಕತೆ ಇಲ್ಲ. ಯೂಟರ್ನ್ ಮಾತುಗಳನ್ನೆಲ್ಲ ನೋಡಿದ್ದೀನಿ. 5 ನಿಮಿಷದಲ್ಲಿ ಕೊಡ್ತೀನಿ ಅಂತ ಹೇಳಿದ ಮಾತು ಕೂಡ ನಿಮ್ಮ ಮಂಡ್ಯದಲ್ಲೇ ಡಿಸ್ಪ್ಲೇ ಮಾಡಿದ್ದೀನಿ. ಅದಾದ್ಮೇಲೆ ಯಾರು ಮೂರ್ಖನ ಇದು ಕೇಳೋದು ಕೂಡ ನೀವೇ ಅದನ್ನೆಲ್ಲ ಮಾಧ್ಯಮದವರು ಈ ರಾಜ್ಯಕ್ಕೆ ಹೇಳಿದ್ದೀರಿ. ಕಾನೂನು ನಮ್ಗೆ ರಕ್ಷಣೆ ಕೊಡ್ತದೆ. ನಾವು ಸೆಂಟ್ರಲ್ ಗೌರ್ಮೆಂಟ್ ಒಂದು ಅಥಾರಿಟಿ ಇದೆ. ನಾನು ಹೋಗಿ ಪ್ರೈಮ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ, ಇರಿಗೇಷನ್ ಮಿನಿಸ್ಟರ್ ರಿಕ್ವೆಸ್ಟ್ ಮಾಡಿದ್ದೀನಿ. ಯಾವತ್ತೂ ಅವ್ರೇನು ರೈತರ ಪರವಾಗಿ ಇಲ್ಲ, ಬರೀ ಖಾಲಿ ಮಾತಾಡ್ತಾ ಇದ್ದಾರೆ. ಯಾವುದು ರೈತರ ಪರವಾಗಿ ನಿಂತ್ಕೊಂಡಂತ ಒಂದು ಘಟನೆನೂ ಕೂಡ ಇಲ್ಲ. ಅವ್ರ ಬದುಕಿನಲ್ಲೇ ಒಂದು ರೈತರ ಪರವಾಗಿ ಪಂಚಾಯಿ ಹೊಸದಾಗಿ ಕಟ್ಟಿದ್ದು ಬಿಟ್ರೆ ಇನ್ಯಾವ ರೈತರ ಪರವಾಗಿ ನಿಂತಿದ್ದು ಒಂದು ದಾಖಲೆ ಕೂಡ ಇಲ್ಲ. ಈ ಸದ್ಯಕ್ಕೆ ನಾವು 10,000 ಜನ ಫ್ಯಾಕ್ಟ್ರಿ ಮಾಡ್ತೀವಿ ಅಂತ ಹೇಳಿದ್ರೆ ಅದು ಫ್ಯಾಕ್ಟ್ರಿ ಮಾಡಲಿ. ನಮ್ರತೆಯಿಂದ ಅವ್ರಿಗೆ ನಾನು ಅಭಿನಂದಿಸಿ ಅವ್ರಿಗೆಲ್ಲ ತರದು ಸಹಕಾರ ಕೊಡ್ತೀನಿ. ಮೇಕೆದಾಟು ಪಾದಯಾತ್ರೆ ಮಾಡೋದಕ್ಕೂ ಇಲ್ಲ, ಇನ್ಯಾವ ರಾಜ್ಯದಲ್ಲಿ ಯೋಜನೆ ಮಾಡೋದಕ್ಕೂ ಕೂಡ ರೈತರ ಪರವಾಗಿ ಯಾರು ಕೂಡ ನಿಂತ್ಕೊಂಡಿಲ್ಲ. ಏನಾದ್ರು ನಿಮ್ಗೆ ಏನಾದ್ರು ನಡೆದಿದ್ದೇನಾದ್ರು ದಾಖಲೆ ಇದ್ರೆ ದಯವಿಟ್ಟು ತಾವು ಬಿಡುಗಡೆ ಮಾಡ್ತೀವಿ. ಅವ್ರ ರೈತರ ಪರವಾಗಿ ಯಾವ್ದಾದ್ರು ಒಂದು ಅವರ ಕಾಲದಲ್ಲಿ, ಅವರ ಅಧಿಕಾರ ಕಾಲದಲ್ಲಿ ಯಾವ್ದಾದ್ರು ರೈತರ ಪರವಾಗಿ ಒಂದು ಅದರಿಂದ ನಮ್ಗೆ ಶಕ್ತಿ ಇದೆ. ಕರ್ನಾಟಕ ರಾಜ್ಯಕ್ಕೆ ಕಾನೂನು ಚೌಕಟ್ಟಿದೆ. ಕೇಂದ್ರ ಸರ್ಕಾರಕ್ಕೆ ಒಪ್ಪಿಸ್ತೀವಿ. ನಾನು ನಾಳೆ ಇರಿಗೇಷನ್ ಮಿನಿಸ್ಟರ್ಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಮೀಟಿಂಗ್ ಕರೀಲಿ ಅಂತ ರಿಕ್ವೆಸ್ಟ್ ಮಾಡಿದ್ದೀನಿ. ತಮಿಳುನಾಡು ಅವ್ರಿಗೆ ನಮ್ಗೆ ಅವ್ರ ಕರೀತಾರೋ ಬಿಡ್ತಾರೋ ನೋಡೋಣ. ನ್ಯಾಯಾಲಯ ಇದೆ. ಈ ನೀರು ಎಕ್ಸಸ್ ನೀರು ಯಾವ ರೀತಿ ಇದಕ್ಕೆ ಸಮುದ್ರಕ್ಕೆ ಹೋಗ್ತಾ ಇದೆ. ಇವತ್ತು ನಾವು ನಮ್ಮ ಲೆಕ್ಕ ಪ್ರಕಾರ ಆಲ್ಮೋಸ್ಟ್ ಎಕ್ಸಸ್ ರಿಲೀಸ್ 71 TMC ಸಮುದ್ರಕ್ಕೆ ಹೋಗಿದೆ. ನಮ್ಮ ಮೇಕೆದಾಟು ಅಣೆಕಟ್ಟೆ ಇರೋದು ಬರೀ 66 TMC. 71.8 ಸಮುದ್ರಕ್ಕೆ ಹೋಗಿದೆ ಅಂತ ನಮ್ಮ ದಾಖಲೆ ಇದೆ. ಇಷ್ಟಕ್ಕೆ ನಮ್ಮ ಪರ್ಮಿಷನ್ ಕೊಡಿ ಅಂತ ನಾವು ಕೇಳ್ತಾ ಇದ್ದೀವಿ.